ಇನ್ನು ಕಾಂಗ್ರೆಸ್ನಲ್ಲಿ ಲಕ್ಷ್ಮಣ್ ಸವದಿ ಅವರನ್ನ ಕಡೆಗಣಿಸಲಾಗ್ತಾ ಇದೆ. ಈ ಒಂದು ಪ್ರಶ್ನೆ ಅನೇಕರು ಕೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರ ಬೆಂಬಲಿಗರೇ ಕೇಳ್ತಾ ಇದ್ದಾರೆ. ಟಿವಿ9ಗೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಚುನಾವಣೆ ಪ್ರಚಾರ ಆರಂಭವಾಗಿಲ್ಲ, ಅದರ ಬಗ್ಗೆ ಯಾವುದೇ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಭ್ಯರ್ಥಿ ಆಯ್ಕೆ ಜಿಲ್ಲೆಗೆ ಸಚಿವರನ್ನ ನೇಮಕ ಮಾಡಿದ್ರು. ಚುನಾವಣೆ ಪ್ರಚಾರ ಸಮಿತಿ ಇನ್ನೂ ಮಾಡಬೇಕಾಗಿದೆ. ಜವಾಬ್ದಾರಿ ಕೊಟ್ಟರೆ ಮಾಡಬೇಕು ಅಂತೇನಿಲ್ಲ. ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರ ಪಡೆ ಇದೆ ಅಲ್ಲೆಲ್ಲವೂ ಕೂಡ ಕೆಲಸ ಮಾಡ್ತೀವಿ. ಬಿಜೆಪಿ ಬಿಟ್ಟು ನಮ್ಮ ಜೊತೆ ಕಾಂಗ್ರೆಸ್ ಸೇರಿದ್ದಾರೆ, ಅವರೆಲ್ಲರೂ ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಆಸಕ್ತಿ ವಹಿಸಬೇಕು, ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನು ಹೇಳ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಚುನಾವಣಾ ಕಾವು ಏರಿದ ಮೇಲೆ ಪಕ್ಷ ನನ್ನನ್ನು ಬಳಸ್ಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ಅವರಲ್ಲಿದೆ. ಒಟ್ಟಿನಲ್ಲಿ ಈ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿ ಅವರನ್ನು ಇದುವರೆಗೂ ಸರಿಯಾದ ರೀತಿಯಲ್ಲಿ ಅವರನ್ನು ಯುಟಿಲೈಸ್ ಮಾಡ್ಕೊಂಡಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಕಾರಣಕ್ಕೆ ಸಂಬಂಧಪಟ್ಟಂತೆ ಸವದಿಗ ಮಾತನಾಡಿದ್ದಾರೆ. ಭಾಳಷ್ಟು ಇನ್ನೂ ಚುನಾವಣೆ ಪ್ರಚಾರ ಪ್ರಾರಂಭನೇ ಆಗಿಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅನಾವಶ್ಯಕ. ಅದ್ರ ಬಗ್ಗೆ ಆ ಪ್ರಶ್ನೆ ಉದ್ಭವ ಆಗಲ್ಲ. ಅದು ಚುನಾವಣೆ ಇನ್ನೂ ಅಭ್ಯರ್ಥಿಗಳ ಘೋಷಣೆ ಆಗಿದೆ, ಇನ್ನೂ ನಾಮಪತ್ರ ಸಲ್ಲಿಕೆ ಆಗಬೇಕು. ಸಾರ್ವಜನಿಕ ಉಸ್ತುವಾರಿ ಯಾವುದಕ್ಕೂ ಯಾರಿಗೂ ಇನ್ನೂ ಯಾವುದೂ ಹಾಕಿಲ್ಲ. ಈ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸಂದರ್ಭದಲ್ಲಿ ಆಯಾ ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಚಿವರನ್ನು ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಅಭಿಪ್ರಾಯಗಳನ್ನು ತಿಳ್ಕೊಂಡು ಅಭ್ಯರ್ಥಿಗಳ ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಮಾಡಿದ್ದಾರೆ. ಇನ್ನು ಚುನಾವಣೆ ಪ್ರಚಾರ ಸಮಿತಿಗಳನ್ನು ಮಾಡ್ತಕ್ಕಂಥದ್ದು ಇದೆ. ಮತ್ತು ಈಗ ಜವಾಬ್ದಾರಿ ಕೊಟ್ಟರೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ನಮಗೆ ಕಾರ್ಯಕರ್ತರ ಪಡೆ ಇದೆ, ನಮ್ಮ ಜೊತೆಗೆ ಭಾಳಷ್ಟು ಜನ ಅವತ್ತು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿರ್ತಕ್ಕಂಥದ್ದು ಅನೇಕ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರಿಗೂ ಒಂದು ಸಂದೇಶವನ್ನು ಕಳಿಸ್ತಕ್ಕಂಥದ್ದು ಮತ್ತು ಅವರೆಲ್ಲರೂ ಪಕ್ಷದ ಕಾರ್ಯ ಚಟುವಟಿಕೆಯಲ್ಲಿ ಆಸಕ್ತಿ ವಹಿಸಬೇಕು ಮತ್ತು ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಇನ್ನು ಚುನಾವಣೆ ರಂಗೇರಬೇಕಾಗತ್ತೆ, ಕಾವು ಇನ್ನೂ ತೊಗೊಂಡಿಲ್ಲ. ಅದಾದಮೇಲೆ ಪಕ್ಷ ನನ್ನನ್ನು ಬಳಸ್ಕೋತಿದೆ, ಬಳಸ್ಕೊಂಡ ಮೇಲೆ ನಾವು ಕಾರ್ಯಪ್ರವರ್ತನ ಆಗ್ತೀವಿ ಮತ್ತು ಅದ್ರ ಬಗ್ಗೆ ಒಂದು ರಿಸಲ್ಟ್ ತರುವಂಥ ಕೆಲಸನೂ ಮಾಡ್ತೀವಿ. ಇನ್ನು